ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಟಾಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಚಿತ್ರದುರ್ಗ ನಗರದಲ್ಲಿ ಏನು ಹಳದಿ ಬೋರ್ಡನ್ನು ಅಳವಡಿಸ್ಕೊಂಡಿರತಕ್ಕಂಥ ಟ್ಯಾಕ್ಸಿಗಳಿದ್ದಾವೆ ಮತ್ತು ಮ್ಯಾಕ್ಸಿ ಕ್ಯಾಬ್ಗಳು ಹಾಗೂ ಬಸ್ಗಳು, ಇವರೆಲ್ಲರೂ ಕೂಡ ಬಾಡಿಗೆಯಿಂದನೇ ಜೀವನ ಮಾಡ್ತಕ್ಕಂಥದ್ದು, ಚಾಲಕರು ಮತ್ತು ಮಾಲೀಕರು. ಇವರು ಫೈನಾನ್ಸ್ಗಳಲ್ಲಿ ಇರೋಂಥ ಹತ್ರ ಸಾಲ ಸೂಲ ಮಾಡಿಬಿಟ್ಟು ತಮ್ಮ ಜೀವನ ಸಾಗಿಸೋಕ್ಕೆ, ತಮ್ಮ ಕುಟುಂಬದ ನಿರ್ವಹಣೆಗೆ ಕಾರುಗಳನ್ನು, ಮಿನಿ ಬಸ್ಗಳನ್ನು ತಗೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಸರ್ಕಾರವನ್ನು ಇವರು ಯಾವುದೇ ಸೌಲಭ್ಯ ಕೇಳ್ತಾನೇ ಇಲ್ಲ. ಆದರೂ ಸಹ ಸರ್ಕಾರಗಳು ಇವರಿಗೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಏನಾದರೂ ಒಂದು ಇವರಿಗೆ ತೊಂದರೆ ಕೊಡ್ತಕ್ಕಂಥ ಉನ್ನಾರ ನಡೆಸ್ತಾರೆ. ಈ ಕೆಲ ತಿಂಗಳುಗಳ ಹಿಂದೆ HSRP ಲೇಟು ಅಂತ ಅಳವಡಿಸ್ಬೇಕು ಅಂತ ಜಾರಿ ಮಾಡಿದರು. ಅದಕ್ಕೆ ಸಾವಿರಾರು ಗಟ್ಟಲೆ ಕಟ್ಟಬೇಕು ಅಂತೇಳಿ ಅದು ಇನ್ನು ನೆನಗುದಿಗೆ ಬಿದ್ದಿದೆ. ಅದರಿಂದನೇ ಈಗ ಮತ್ತೆ ಇನ್ನೊಂದು ಬರೆ ಇವರಿಗೆ. ಅದು ಏನಪ್ಪ ಅಂದರೆ, ಕೇಂದ್ರ ಸರ್ಕಾರ ಆದೇಶ ಮಾಡಿರತಕ್ಕಂಥ ಪ್ಯಾನಿಕ್ ಬಟನ್ ಮತ್ತು GPS ಸಾಧನ, ಇವೆರಡನ್ನು ಈ ಹಳದಿ ಬೋರ್ಡು ಹೊಂದಿರತಕ್ಕಂಥ ವಾಹನ ಮಾಲೀಕರು ಅಳವಡಿಸ್ಕೋಬೇಕು ಅನ್ನೋದು. ಇದು ಯಾವ ಉದ್ದೇಶಕ್ಕೆ ಅಳವಡಿಸ್ಬೇಕು ಅಂತೇಳಿ, ಏನು ಸರ್ಕಾರಕ್ಕೆ ದುಡ್ಡಿನ ಅವಶ್ಯಕತೆ ಏನಾದರೂ ಇದೆಯಾ ಅಂತ ನಮ್ಮ ಕರ್ನಾಟಕ ಜನತೆ ತಿಳ್ಕೋಬೇಕು. ಯಾಕೆ ಮಧ್ಯದಲ್ಲಿ ಈ ಥರ ಅಮಾಯಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಈ ಸಾಧನ ಅಳವಡಿಸೋಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿರೋದು 7,890 ರೂಪಾಯಿ ನಿಗದಿ ಮಾಡಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ 13ರಿಂದ 15,000 ತನಕ ನಿಗದಿಪಡಿಸಿದೆ ಎನ್ನೋದು ಇವರ ಆಕ್ರೋಶ. ಇವರು ಇಷ್ಟಿಷ್ಟು ದೊಡ್ಡ ಅಮೌಂಟನ್ನು ಎಲ್ಲಿಂದ ಜೋಡಿಸ್ಬೇಕು? ಅದರಲ್ಲಿನೂ ಸರ್ಕಾರ ಇವ್ರ ತಲೆ ಮೇಲೆ ಎಂಥ ದೊಡ್ಡ ಕಲ್ಚಪಡಿ ಹಾಕಿದೆ ಅಂದರೆ, ಬಸ್ಸುಗಳನ್ನು ಫ್ರೀ ಮಾಡಿ ಮಹಿಳೆಯರು ಇವರು ಕಾರುಗಳತ್ತ ಮುಖನೇ ಮಾಡ್ತಾ ಇಲ್ಲ. ಫ್ರೀ ಕರ್ನಾಟಕದ ಮೂಲೆಗೂ ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಹೋಗ್ಬೋದಲ್ಲ. ಇನ್ನು ಬೆಂಗಳೂರು ಅಂತ ಸಿಟಿ ಒಳಗಡೆ, ದಾವಣಗೆರೆ ಅಂತ ಸಿಟಿ ಒಳಗಡೆ, ಇನ್ನು ದೊಡ್ಡ ಸಿಟಿಗಳೊಳಗಡೆ ಸಿಟಿ ಬಸ್ಸು ಸಹ ಫ್ರೀ. ಸಣ್ಣ ಪುಟ್ಟ ಎಲ್ಲಾದ್ರೂ ಪ್ರವಾಸಿ ಸ್ಥಳಗಳಿಗೆ ಹೋಗ್ತಾರೆ ಅಂದರೆ ಆ ಸಿಟಿ ಬಸ್ನಲ್ಲಿನ ಅಲ್ಲಿಗೂ ಹೋಗ್ತಾರೆ. ಸಣ್ಣ ಪುಟ್ಟ ಪ್ರವಾಸಿ ಸ್ಥಳಗಳಿಗೆ ಹಿಂಗಿರ್ಬೇಕಾದ್ರೆ ಇವ್ರ ಜೀವನ ಸಾಗಿಸೋದಾದ್ರೆ ಹೇಗೆ ಅಂತ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಆಲೋಚನೆ ಬೇಡವಾ? ಇವರಿಗೆ ಬರೆ ಮೇಲೆ ಬರೆ ಎಳಿತಾನೆ ಇದ್ರೆ ಇವರ ಕುಟುಂಬಗಳ ನಿರ್ವಹಣೆ ಮಾಡೋದು ಹೆಂಗೆ? ಈ ಬಾಡಿಗೆನೇ ಅವಲಂಬಿಸ್ತಕ್ಕಂಥವ್ರು ಇರೋರು. ಇದರಲ್ಲಿನೇ ಮನೆ ಖರ್ಚು, ಬಾಡಿಗೆ ಇರ್ತಕ್ಕಂಥವ್ರು ಮನೆ ಬಾಡಿಗೆ, ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ನಿರ್ವಹಣೆ ಮಾಡಬೇಕು. ಇವ್ರಿಗೆ ಏನನ್ನ ಸಣ್ಣ ಪುಟ್ಟ ಕಾಯಿಲೆ ಬದಲುಗಳನ್ನು ಇವರು ಬಾಡಿಗೆ ದುಡ್ದಂಥ ಹಣದಲ್ಲಿನೇ ಎಲ್ಲ ಬರ್ಸ್ಕೋಬೇಕು. ಇವ್ರಿಗೆ ಸರ್ಕಾರ ಏನೋ ಸವಲತ್ತು ಕೊಟ್ಟಿದೆಯಾ? ನೋಡೋಣ, ಸವಲತ್ತು ಕೊಡಲಿ. ಇವ್ರಿಗೆ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಫ್ರೀ, ಮತ್ತು ಇವ್ರಿಗೆ ಏನೇನ ಇವ್ರ ಮನೇಲಿ ಏನೋ ಕಾರ್ಯಕ್ರಮಕ್ಕೆ ಫ್ರೀ ಮಾಡಲಿ, ನೋಡೋಣ. ಅದೇನು ಮಾಡೋದಿಲ್ಲ ಇವರು. ಇವ್ರಿಗೇನು ಬರೀ ಆಗ್ತಾನೆ ಇರಬೇಕು. ಅದರಿಂದ ಸರ್ಕಾರ ಈ ಒಂದು ಹೊರೆ ಓಡಿಸೋದನ್ನು
ಬಿಟ್ಬಿಟ್ಟು ಸಂಪೂರ್ಣವಾಗಿ ಇದೇನಿದೆ ಪ್ಯಾನಿಕ್ ಬಟನ್ ಅನ್ನೋದು, ಆಮೇಲೆ ಈ GPS ಅನ್ನೋ ಸಾಧನನ ಸಂಪೂರ್ಣವಾಗಿ ರದ್ದು ಮಾಡಬೇಕಾಗಿದೆ. ಈಗ ಇವರು ಎಂಥ ಆಕ್ರೋಶದಲ್ಲಿದ್ದಾರೆ ಅಂದರೆ ಅಂಥ ಆಕ್ರೋಶದಲ್ಲಿದ್ದಾರೆ. ನೋಡಿರಲ್ಲ, ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸರ್ಕಲ್ನಿಂದ ಇವರು ಹೋರಾಟ ಶುರುವಾಗಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿ ಕೊಟ್ಟು ಅಲ್ಲಿಂದ ಮತ್ತೆ RTO ಆಫೀಸರ್ಗೂ ಕೊಟ್ಟಿದ್ದಾರೆ. ಇವರಿಗೆ ಆದಷ್ಟು ಬೇಗ ಈ ಹೊರೆಯನ್ನು ತಪ್ಪಿಸಿ ಇವರು ಸುಗಮವಾಗಿ ಜೀವನ ಮಾಡುವಂಥ ಕೆಲಸನ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ, ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಇದೇ ರೀತಿ ಇವರಿಗೆ ಹೊರೆ ಹೊರಿಸ್ತಾ ಇದ್ರೆ ಇವರ ಶಾಪಕ್ಕೆ ಎರಡೂ ಸರ್ಕಾರಗಳು ಗುರಿಯಾಗಬೇಕಾಗಿತ್ತೆ. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸರ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.